ಕೇಂದ್ರ ಸರ್ಕಾರವು ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ ಸ್ಲ್ಯಾಬ್ಗಳಲ್ಲಿ ಬದಲಾವಣೆ ಮಾಡಿದ್ದು, ಪ್ರಮುಖವಾಗಿ ಆಹಾರ ಉತ್ಪನ್ನಗಳ ಮೇಲೆ ಜಿಎಸ್ಟಿ ದರ ಕಡಿತ ಮಾಡಲಾಗಿದೆ. ಇದೇ 22ರಿಂದ ಪರಿಷ್ಕೃತ ಜಿಎಸ್ಟಿ ದರ ಜಾರಿಗೆ ಬರಲಿದೆ. ಈ ನಿರ್ಧಾರವನ್ನು ರಾಯಚೂರಿನ ವ್ಯಾಪಾರಿಗಳು, ಗ್ರಾಹಕರು ಸ್ವಾಗತಿಸಿದ್ದಾರೆ. ದೂರದರ್ಶನದೊಂದಿಗೆ ರೈಸ್ ಮಿಲ್ ಅಸೋಸಿಯೇಷನ್ ಜಿಲ್ಲಾ ಕಾರ್ಯದರ್ಶಿ ತಿಪ್ಪಣ್ಣ ಮರಂ, ಅಕ್ಕಿ ಉದ್ಯಮದಲ್ಲಿ ಜಿಎಸ್ಟಿ ಕಡಿತ ಮಾಡಿರುವುದು ರೈಸ್ ಮಿಲ್ ಮಾಲೀಕರಿಗೆ ಅನುಕೂಲವಾಗಲಿದೆ ಎಂದರು. ನೋಡ್ತಾ ಇದ್ದಾರಾ, ಈ ನೆಕ್ಸ್ಟ್ ಇದರಲ್ಲಿ ನವೆಂಬರ್ ಅನ್ಕೊಂಡಿದ್ದಾರಾ, ಅವಾಗೇನೇನಾದರೆ ಚೆನ್ನಾಗಿದೆ, ಒಂದು ಒಳ್ಳೆ ಡೆವಲಪ್ಮೆಂಟ್ ಆದಂಗೆ. ಹೋಟೆಲ್ ಮಾಲೀಕ ಮಂಜುನಾಥ್, ಈ ಹಿಂದೆ ಆಹಾರ ಉತ್ಪನ್ನಗಳ ಮೇಲಿದ್ದ 18% ಜಿಎಸ್ಟಿಯನ್ನು 5% ಇಳಿಕೆ ಮಾಡಿರುವುದು ಸಂತಸ ತಂದಿದೆ ಎಂದು ಹೇಳಿದರು. ಈಗ ಅದರಿಂದ ಬೆನಿಫಿಟ್, ಮೊದಲಿಂದ ನಾವು ಗ್ರಾಹಕರ ಹತ್ರ ಜಿಎಸ್ಟಿ ವಸೂಲಿ ಮಾಡ್ತಾ ಇಲ್ಲ, ಆಯ್ತು ನಾವೇ ಕೈಯಿಂದ ಕಟ್ತಾ ಇದ್ದೀವಿ. ಈಗ ನಮಗಿನ್ನ ಅದರಿಂದ ಬೆನಿಫಿಟ್ ಆದಾಗ ಆಗ್ತಾ ಇದೆ. ಅಂಗಡಿ ಮಾಲೀಕ ಋತುರಾಜ್, ಇದೇ 22ರಿಂದ ದಿನಬಳಕೆ ವಸ್ತುಗಳ ಮೇಲಿನ ಜಿಎಸ್ಟಿ ದರ ಕಡಿಮೆಯಾಗಲಿದ್ದು, ಗ್ರಾಹಕರಿಗೆ ತುಂಬಾ ಅನುಕೂಲವಾಗಲಿದೆ ಎಂದು ತಿಳಿಸಿದರು. 22ನೇ ತಾರೀಕಿನಿಂದ ಎಲ್ಲರಿಗೂ ಅನುಕೂಲ ಆಗುತ್ತೆ, ಎಲ್ಲರಿಗೂ ಇದ್ರ ಲಾಭ ಪಡಿಬೇಕು. ಎಲ್ಲರೂ ಐಟಮ್ 22ನೇ ತಾರೀಕಿನಿಂದ ಎಲ್ಲರಿಗೂ ಕಡಿಮೆ ದರದಲ್ಲಿ ಸಿಗುತ್ತೆ. ಅದು ಗ್ರಾಹಕ ವಿರೂಪಾಕ್ಷಯ್ಯ, ಕೇಂದ್ರ ಸರ್ಕಾರವು ಆಹಾರ ಉತ್ಪನ್ನಗಳ ಮೇಲಿನ ಜಿಎಸ್ಟಿ ದರ ಕಡಿಮೆ ಮಾಡಿರುವುದು ಸ್ವಾಗತಾರ್ಹ ಎಂದರು. ಎಲ್ಲಿಯಾಗಲಿ ಸ್ವಲ್ಪ ರೀಸನೇಬಲ್ ಆಗ್ತಾವೆ, ಕಡಿಮೆ ಚಲೋ ಆಗ್ತಾವೆ, ಎಲ್ಲರಿಗೂ ಚಲೋ ಅಲ್ರಿ, ಬಡವರಿಗೆ ಚಲೋ, ಎಲ್ಲರಿಗೂ ವ್ಯಾಪಾರಸ್ಥಿಗೆ ಚಲೋ. ಗ್ರಾಹಕ ಮಂಜುನಾಥ್, ದಿನಬಳಕೆ ವಸ್ತುಗಳ ಮೇಲಿನ ಜಿಎಸ್ಟಿ ದರ 18%ರಿಂದ 5% ಇಳಿಸಿರುವುದು ಗ್ರಾಹಕರಿಗೆ ಅನುಕೂಲವಾಗಿದೆ ಎಂದರು. 5% ಮಾಡಿರೋದ್ರಿಂದ ಜನರಿಗೆ ಬಹಳ ಅನುಕೂಲ ಆಗ್ತದೆ ಸರ್. ಇದರಲ್ಲಿ ಇನ್ನೂ ಬೇರೆ ಬೇರೆ ಯಾವುದಾದ್ರೂ ಜಾಸ್ತಿ ಜಿಎಸ್ಟಿ ಇದ್ದಿದ್ದನ್ನು ಇನ್ನೂ ಕಡಿಮೆ ಮಾಡಿದರೆ ಇನ್ನೂ ಒಳ್ಳೆ ರೀತಿ ಅನುಕೂಲ ಆಗ್ತದೆ ಅಂತ. ವಕೀಲ ಶಿವಶಂಕರ್, ಜನಸಾಮಾನ್ಯರಿಗೆ ಹೊರೆಯಾಗಿದ್ದ ಜಿಎಸ್ಟಿ ಕಡಿಮೆ ಮಾಡಿರುವುದು ಮಧ್ಯಮ ವರ್ಗದವರಿಗೆ ಸಾಕಷ್ಟು ಸಹಕಾರಿಯಾಗಿದೆ ಎಂದು ತಿಳಿಸಿದರು. ಇದು ತುಂಬ ಅನುಕೂಲವಾಗೋದರಿಂದ ಜನಸಾಮಾನ್ಯರಿಗೆ ಈ ಬೆಲೆ ಏರಿಕೆ ಸಂದರ್ಭದಲ್ಲಿ ಅದು ಅತಿ ಮಹತ್ವದ ಎಂದು ಹೇಳಬಹುದು.